ಯೇಸು ಕ್ರಿಸ್ತನ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನ ದೇವರ ಸಂತೃಪ್ತಿಯಲ್ಲಿ ಈಜುವುದನ್ನು ಕಲಿಯಿರಿ ಎಂಬುದ ಸಂಗತಿಯನ್ನು ಕುರಿತು ಧ್ಯಾನಿಸೋಣ. 1 ತಿಮೋಥೆಯ 6ನೇ ಅಧ್ಯಾಯ 6ರಿಂದ 7ನೇ ವಾಕ್ಯ. ಸಂತುಷ್ಟಿ ಸಹಿತವಾದ ಭಕ್ತಿಯು ದೊಡ್ಡ ಲಾಭವೇ ಸರಿ. ನಾವು ಲೋಕದೊಳಗೆ ಏನೂ ತಕ್ಕೊಂಡು ಬರಲಿಲ್ಲವಷ್ಟೇ, ಅದರೊಳಗಿಂದ ಏನೂ ತಕ್ಕೊಂಡು ಹೋಗಲಾರೆವು. ಆಮೆನ್. ನಮ್ಮ ಮನಸ್ಸನ್ನು ನಮ್ಮ ಅಗತ್ಯತೆಗಳಿಂದ ದೂರವಿಡುವ ಮೂಲಕ ದೇವರ ಸಮೃದ್ಧಿಯಲ್ಲಿ ಈಜುವುದನ್ನು ಕಲಿಯೋಣ. ಕೆಲವರು ಅಗತ್ಯತೆಗಳಲ್ಲಿ ಜಾಗೃತರಾಗಿದ್ದಾರೆ, ಕೆಲವರು ಪೂರೈಕೆ ಪ್ರಜ್ಞೆ ಹೊಂದಿದ್ದಾರೆ. ನಾನು ಪೂರೈಕೆ ಪ್ರಜ್ಞೆಯ ಮನುಷ್ಯ. ನನ್ನ ದೇವರು ಕ್ರಿಸ್ತ ಯೇಸುವಿನ ಮೂಲಕ ತನ್ನ ಪ್ರಭಾವದ ಐಶ್ವರ್ಯಕ್ಕೆ ತಕ್ಕ ಹಾಗೆ ನಿಮ್ಮ ಪ್ರತಿಯೊಂದು ಕೊರತೆಯನ್ನು ನೀಗಿಸುವನು. ಆಮೇನ್. ನೀವು ಮತ್ತೆ ಹುಟ್ಟಿದ ದಿನದಂತೆ ನಾವು ಹೆಚ್ಚು ನೀತಿವಂತರಾಗಲು ಸಾಧ್ಯವಿಲ್ಲ. ಕತ್ತಲನ್ನು ಹೊರಹಾಕುವುದಕ್ಕಿಂತ ಮೇಣದ ಬತ್ತಿಯನ್ನು ಹೊತ್ತಿಸುವುದು ಉತ್ತಮ. ನಾವು ಕ್ರಿಸ್ತನಿಂದ ಬೇರ್ಪಡಿಸಲಾಗದವರು. ಆಮೇನ್. ಪ್ರತಿಯೊಬ್ಬರಿಗೂ ಇತರ ರಕ್ಷಣೆಯ ಜವಾಬ್ದಾರಿ ಇದೆಯೇ ಹೊರತು ನಮ್ಮ ಅಗತ್ಯತೆ ಕುರಿತಲ್ಲ. ಆಮೇನ್. ನಮ್ಮ ದೈನಂದಿನ ಜೀವನದಲ್ಲಿ ಇವುಗಳನ್ನು ತಿಳಿದುಕೊಳ್ಳೋಣ ಮತ್ತು ಅಭ್ಯಾಸ ಮಾಡೋಣ. ಮೊದಲನೆಯದು, ಕ್ರಿಸ್ತನಲ್ಲಿನ ಆತ್ಮಿಕ ಆಶೀರ್ವಾದಗಳಿಗಾಗಿ ಸ್ತುತಿಸಿರಿ. ಎಫೆಸ 1:3. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ದೇವರು ತಂದೆಯೂ ಆಗಿರುವ ಆತನಿಗೆ ಸ್ತೋತ್ರ. ಆತನು ಪರಲೋಕದಲ್ಲಿನ ಸಕಲ ಆತ್ಮೀಯ ವರಗಳನ್ನು ನಮಗೆ ಕ್ರಿಸ್ತ ಯೇಸುವಿನಲ್ಲಿ ಅನುಗ್ರಹಿಸಿದ್ದಾನೆ. ಎರಡನೆಯದು, ಕ್ರಿಸ್ತನು ನನ್ನ ಜ್ಞಾನ. 1 ಕೊರಿಂಥ 1:30. ನೀವು ಕ್ರಿಸ್ತ ಯೇಸುವಿನಲ್ಲಿರುವುದು ಆತನಿಂದಲೇ. ಕ್ರಿಸ್ತ ಯೇಸು ನಮಗೆ ದೇವರ ಕಡೆಯಿಂದ ಜ್ಞಾನವೂ ನೀತಿ, ಶುದ್ಧೀಕರಣ, ವಿಮೋಚನೆಗಳಿಗೆ ಕಾರಣನೂ ಆದನು. ಮೂರನೆಯದು, ಕ್ರಿಸ್ತನು ನನ್ನ ಮಹಿಮೆಯ ರಹಸ್ಯ ಮತ್ತು ಭರವಸೆ. ಕೊಲೊಸ್ಸೆ 1:26-27. ಆ ವಾಕ್ಯವು ಹಿಂದಿನ ಯುಗಗಳಿಂದಲೂ ತಲತಲಾಂತರಗಳಿಂದಲೂ ಮರೆಯಾಗಿತ್ತು, ಈಗಿನ ಕಾಲದಲ್ಲಿ ದೇವಜನರಿಗೆ ತಿಳಿಸಲ್ಪಟ್ಟಿದೆ. ಅನ್ಯಜನಗಳ ವಿಷಯವಾದ ಈ ಮರ್ಮದ ಮಹಿಮಾತಿಶಯವು ಎಷ್ಟೆಂಬುದನ್ನು ದೇವರು ತನ್ನ ಜನರಿಗೆ ತಿಳಿಸಲಿಕ್ಕೆ ಮನಸ್ಸು ಮಾಡಿಕೊಂಡನು. ಈ ಮರ್ಮವು ಏನೆಂದರೆ, ಕ್ರಿಸ್ತನು ನಿಮ್ಮಲ್ಲಿದ್ದು ಪ್ರಭಾವದ ನಿರೀಕ್ಷೆಗೆ ಆಧಾರಭೂತನಾಗಿರುವುದೇ. ಆಮೆನ್. 4ನೇದು, ಯಾವಾಗಲೂ ಗೆಲ್ಲುವೆ. 2 ಕೊರಿಂಥ 2ನೇ ಅಧ್ಯಾಯ 14ನೇ ವಾಕ್ಯ. ಕ್ರಿಸ್ತನ ಅನ್ಯೋನ್ಯತೆಯಲ್ಲಿ ನಮ್ಮನ್ನು ಯಾವಾಗಲೂ ಜಯೋತ್ಸವದೊಡನೆ ಮೆರೆಸುತ್ತಾ ಆತನ ವಿಷಯವಾದ ಜ್ಞಾನವೆಂಬ ಸುವಾಸನೆಯನ್ನು ನಮ್ಮ ಮೂಲಕ ಎಲ್ಲಾ ಸ್ಥಳಗಳಲ್ಲಿ ವ್ಯಾಪನಗೊಳಿಸುತ್ತಾ ಬರುವ ದೇವರಿಗೆ ಸ್ತೋತ್ರವು. ಆಮೇನ್. ಕರ್ತನ ಕೃಪೆ ನಿಮ್ಮೆಲ್ಲರೊಂದಿಗಿರಲಿ.